ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಡಾರ್ಕ್ ಸರ್ಕಲ್ಸ್ನ ಸಂಪೂರ್ಣವಾಗಿ ಹೋಗಿಸೋದು, ಹಾಗೆ ನಮ್ಮ ಕಣ್ಣಿನ ಕೆಳಗಡೆ ಏನಾದರೂ ಮಾರ್ಕ್ಸ್ ಇದ್ದರೆ ಇಲ್ಲ ಫೈನ್ ಲೈನ್ಸ್ ಆ ಥರ ಏನಾದರೂ ಇದ್ದರೆ ಅದನ್ನು ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ರೆಮಿಡಿ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಬರೀ ಮೂರು ಇಂಗ್ರೀಡಿಯೆಂಟ್. ಒಂದು ಕಡಲೆ ಹಿಟ್ಟು, ಕಾಫಿ ಪೌಡರ್ ಹಾಗೂ ಆಲೋವೆರಾ ಜೆಲ್. ಈ ಮೂರು ನಮ್ಮ ಡಾರ್ಕ್ ಸರ್ಕಲ್ಸ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಆ್ಯಂಡ್ ಕಮೆಂಟ್. ಮೊದಲಿಗೆ ಒಂದು ಬೌಲ್ ತೊಗೊಳ್ಳೋಣ. ಇದಕ್ಕೆ ನಾವು ಮೊದಲು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. ಕಡಲೆ ಹಿಟ್ಟಿಂದ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ಕಡಲೆ ಹಿಟ್ಟಿಂದ ಫೇಸ್ ಪ್ಯಾಕ್ ಆಗ್ಬೋದು, ಇಲ್ಲ ಟ್ಯಾನ್ ರಿಮೂವಲ್ ಆಗಿರ್ಬೋದು, ಈ ಥರ ತುಂಬ ಮಾಸ್ಕ್ಗಳನ್ನ ಅಥವಾ ಸ್ಕ್ರಬ್ಗಳನ್ನ ತಯಾರು ಮಾಡ್ಕೊಳ್ಳೋದು ನೀವು ನೋಡಿರ್ತೀರ. ಹಾಗೆ ಇವತ್ತು ನಾವು ಡಾರ್ಕ್ ಸರ್ಕಲ್ಸ್ಗೆ ಯಾವ ಥರ ಕಡಲೆ ಹಿಟ್ಟನ್ನ ಬಳಸ್ಕೋಬೋದು ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ನಂತರ ಸ್ವಲ್ಪ ಕಾಫಿ ಪೌಡರು ನಮ್ಮ ಡಾರ್ಕ್ ಸರ್ಕಲ್ಸ್ನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದು ಎಕ್ಸ್ಫೋಲಿಯೇಟರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಕಡಲೆ ಹಿಟ್ಟು ಜೊತೆ ಇದನ್ನು ಮಿಕ್ಸ್ ಮಾಡಿದಾಗ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಈ ಪೇಸ್ಟಿಗೆ ಆಲೋವೆರಾ ಜೆಲ್ಲನ್ನು ಸೇರಿಸ್ಕೊಳ್ಳಿ. ಪೇಸ್ಟ್ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಆಲೋವೆರಾ ಜೆಲ್ನ ಹಾಕೊಳ್ಳಿ. ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನಲ್ಲಿರೋ ಡಾರ್ಕ್ ಸ್ಪಾಟ್ಸ್ ಆಗಲಿ ಇಲ್ಲ ಹಳೆ ಕಲೆಗಳಾಗಲಿ ಏನೇ ಆಗಲಿ ಅದನ್ನು ಹೋಗ್ಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾವು ಮೊದಲಿಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಕಡಲೆ ಹಿಟ್ಟು ನ್ಯಾಚುರಲ್ ಸ್ಕಿನ್ ಬ್ರೈಟ್ನಿಂಗ್ ಆಗಿರೋದ್ರಿಂದ ಇದು ನಮ್ಮ ಕಣ್ಣು ಕೆಳಗಡೆ ಇರೋ ಎಲ್ಲ ಕಲೆಗಳನ್ನ ಮತ್ತು ಡಾರ್ಕ್ ಸರ್ಕಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ನಾವು ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀವಿ. ಕಾಫಿ ಪೌಡರು ನಮ್ಮ ಕಣ್ಣು ಕೆಳಗಡೆ ಇರೋ ಪಫಿನೆಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ವೆಸಲ್ಸ್ನೆಲ್ಲ ಟೈಟಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇವೆರಡನ್ನೂ ಮಿಕ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡಿರೋದು ಆಲೋವೆರಾ ಜೆಲ್ಲು ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಕ್ವಾಲಿಟೀಸ್ನ ಇಟ್ಕೊಂಡಿದೆ. ಇದು ಒಂದು ಹೈಡ್ರೇಟಿಂಗ್ ಏಜೆಂಟ್ ಆಗಿರೋದ್ರಿಂದ ನಮ್ಮ ಕಣ್ಣು ಕೆಳಗಡೆ ಯಾವುದೇ ರೀತಿಯಾದ ಇನ್ಫ್ಲಮೇಷನ್ ಆಗೋದಕ್ಕೆ ಬಿಡಲ್ಲ ಮತ್ತು ನಮ್ಮ ಸ್ಕಿನ್ನ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಈ ಪೇಸ್ಟ್ ರೆಡಿಯಾಗಿದೆ. ನೀವು ಈ ಪೇಸ್ಟ್ನ ದಿನ ನಿಮ್ಮ ಕಣ್ಣು ಕೆಳಗಡೆ ಹಚ್ಕೊಂಡು ಒಂದು 10 ಮಿನಿಟ್ಸ್ ಅದು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಟ್ಟು ಲೂಕ್ ವಾರ್ಮ್ ವಾಟರಲ್ಲಿ ವಾಶ್ ಮಾಡಿ 15 ಡೇಸ್ ಕಂಟಿನ್ಯೂಸ್ ಆಗಿ ನೀವು ಈ ಪೇಸ್ಟ್ನ ಅಪ್ಲೈ ಮಾಡಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಯಾವುದೇ ರೀತಿಯಾದ ಡಾರ್ಕ್ ಸರ್ಕಲ್ಸ್ ಇರಲಿ, ನಿಮಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಅಂತ ಅಂದರೆ ನೀವು ದಿನಕ್ಕೆ 2 ಸಲ ಕೂಡ ಇದನ್ನು ಹಚ್ಬೋದು. ಬೆಳಗ್ಗೆ ಒಂದು ಸಾರಿ, ಸಂಜೆ ಒಂದು ಸಾರಿ. ಇಲ್ಲ ನಿಮಗೆ ಡಾರ್ಕ್ ಸರ್ಕಲ್ಸ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ, ಲೈಟ್ ಆಗಿದೆ ಅಂತ ಹೇಳಿದರೆ ದಿನಕ್ಕೆ ಒಂದು ಸಲ ಹಚ್ಕೊಳ್ಳಿ. 1 ತಿಂಗಳಾದಮೇಲೆ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ನಂತರ ನೀವು ವಾರಕ್ಕೆ 3 ದಿನ ಈ ಪೇಸ್ಟ್ನ ಯೂಸ್ ಮಾಡ್ಬೋದು. ಇದರಲ್ಲಿ ನಾವೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲಿ ಇಲ್ಲ ನಿಮಗೆ ಇರಿಟೇಷನ್ ಆಗಲಿ ಏನೂ ಆಗಲ್ಲ. ಕಡಲೆ ಹಿಟ್ಟು, ಕಾಫಿ ಪೌಡರ್ ಮತ್ತು ಆಲೋವೆರಾ ಜೆಲ್ ಯಾವುದೇ ರೀತಿಯಾದ ಸ್ಕಿನ್ ಇರಿಟೇಷನ್ ಕಾಸ್ ಮಾಡಲ್ಲ. ಸೊ ಇದು ನ್ಯಾಚುರಲ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಈ ಪೇಸ್ಟ್ ಮಾಡಿರೋದು. ಸೊ ನೀವೆಲ್ಲರೂ ಟ್ರೈ ಮಾಡ್ಬೋದು. ಡಾರ್ಕ್ ಸರ್ಕಲ್ಸ್ಗೆ ಇದು ತುಂಬ ಒಳ್ಳೆ ಮದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮಗೆ ರಿಸಲ್ಟ್ಸ್ ವರ್ಕ್ ಆಯಿತಾ ಇಲ್ವಾ ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.